ನಮಸ್ಕಾರ ಸ್ನೇಹಿತರೆ, ಭೂಗತ ಲೋಕದ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಮುಸಲ್ಮಾನರ ಅತ್ಯಂತ ಪವಿತ್ರ ಸ್ಥಳವಾದ ಮೆಕ್ಕಾ ಮತ್ತು ಮದೀನಾದಲ್ಲಿ ಪ್ರತಿಯೊಬ್ಬ ಮುಸಲ್ಮಾನನು ಜೀವನದಲ್ಲಿ ಒಮ್ಮೆಯಾದರೂ ಬೇಕೆಂಬ ನಂಬಿಕೆ ಇದೆ. ಮೆಕ್ಕಾದಲ್ಲಿನ ಕಾಬಾದ ದರ್ಶನ ಪಡೆಯಬೇಕೆಂಬ ಮಹತ್ವದ ಕನಸು ಹೊಂದಿರುತ್ತಾರೆ. ಕಾಬಾ ಅಲ್ಲಾಹುವಿನ ಮನೆಯಂತೆ ನಂಬಿದ್ದಾರೆ. ಇಂತಹ ಮೆಕ್ಕದ ಬಗ್ಗೆ ಸಾಕಷ್ಟು ಸುದ್ದಿ ಬರುತ್ತಾನೇ ಇದೆ. ಅದೇನೆಂದರೆ ಮೆಕ್ಕಾದ ಕಾಬಾದಲ್ಲಿನ ಶಿವಲಿಂಗ ಇದೆ ಎಂಬ ಸುದ್ದಿ ಹರಡಲಾಗಿದೆ. ಇದಕ್ಕೆ ಸಂಬಂಧಿಸಿದ ಸಾಕಷ್ಟು ಫೋಟೋ ಮತ್ತು ವಿಡಿಯೋಗಳು ಕೂಡ ವೈರಲ್ ಆಗ್ತಿದೆ. ಅಷ್ಟಲ್ಲದೆ ಮೆಕ್ಕಾದ ಕಾಬಾ ದರ್ಶನ ಮಾಡಲು ಹೋಗುವ ಮುಸಲ್ಮಾನರು ಹಿಂದೂಗಳಂತೆ ಸೊಂಟಕ್ಕೆ ಬಟ್ಟೆ ಸುತ್ತುತ್ತಾ ಮತ್ತು ಪಂಚೆ ಉಪ್ಪರಣವನ್ನು ಹಾಕಿಕೊಂಡು ಹೋಗುತ್ತಾರೆ. ಈ ತರ ಹಾಕಿಕೊಳ್ಳುತ್ತಾರೆ. ಇದು ಹಿಂದೂ ಪೂಜಾರಿ ಪದ್ಧತಿ ಅಲ್ವಾ? ಮೆಕ್ಕಾದಲ್ಲಿ ಏಕೆ ಮುಸಲ್ಮಾನರು ಈ ತರ ಬಟ್ಟೆಯನ್ನು ಉಟ್ಟಿಕೊಂಡು ಮತ್ತು ತಲೆ ಮುಡಿ ಏಕೆ ಕೊಡುತ್ತಾರೆ? ಅಷ್ಟಕ್ಕೂ ಮೆಕ್ಕಾದ ಕಾಬಾನಲ್ಲಿ ಏನಿದೆ ಅಂತದ್ದು? ಹಿಂದೂ ಮತ್ತು ಮುಸಲ್ಮಾನ ಆಚರಣೆ ಸಂಬಂಧಪಟ್ಟದ್ದು ಅಲ್ಲಿ ಏನು ನಡೆಯುತ್ತಿದೆ? ಕಾಬಾದ ಒಳಗೆ ಶಿವನ ಲಿಂಗವಿದೆಯಾ? ಇದರ ಬಗ್ಗೆ ಕುರುಹುಗಳು ಕೂಡ ಸಿಕ್ಕಿವೆ. ಹಿಂದೂಗಳನ್ನು ಯಾಕೆ ಮೆಕ್ಕಾ ಮಸೀದಿ ಒಳಗಡೆ ಬಿಡುವುದಿಲ್ಲ ಗೊತ್ತಿದೆಯಾ? ಗುರುನಾನಕ್ ಅವರ ಕಣ್ಣಿಗೆ ಬಿದ್ದ ಶಿವಲಿಂಗ ಹೇಗಿತ್ತು? ಕಂಬದ ಗೋಡೆಯ ಮೇಲೆ ಹಿಂದೂಗಳು ಸೂರ್ಯನ ಆಕೃತಿ ಇರುವುದಾದರೂ ಏಕೆ? ಕಾಬದ ಮೂಲೆಯಲ್ಲಿರುವ ಆ ಕಪ್ಪು ಬಟ್ಟೆ ಏಕೆ ಹೊಚ್ಚಿರುತ್ತಾರೆ? ನಿಜಕ್ಕೂ ಮೆಕ್ಕಾದ ಕಾಬುವಿನಲ್ಲಿ ಶಿವಲಿಂಗವಿದೆಯಾ? ಅದೇ ಕಲೆ ಶಿವಲಿಂಗದಿಂದ ನಿಜಕ್ಕೂ ಮೆಕ್ಕಾದಲ್ಲಿ ಶಿವಲಿಂಗವಿದೆಯಾ? ಇಲ್ಲ ಅದೇ ಕಲೆ ಶಿವಲಿಂಗವಾ? ಈ ತರ $1 ಮಿಲಿಯನ್ ಪ್ರಶ್ನೆ ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಇದಕ್ಕೆ ಉತ್ತರ ಕೊಡಲು ಯಾರು ರೆಡಿ ಇಲ್ಲ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳು ತುಂಬಾ ಕಷ್ಟಪಟ್ಟು ನಾವು ವಿಡಿಯೋ ಮಾಡಿದ್ದೇವೆ, ಪ್ರಯತ್ನ ಮಾಡುತ್ತಿದ್ದೇವೆ ತಮಗೆ ತಿಳಿಸಲು. ಈ ಶ್ರಮಕ್ಕಾಗಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಮೆಕ್ಕಾದ ಶಿವಲಿಂಗ ಬಹಿರಂಗವಾಗಿರುವುದು ನಿಜವೇ? ಮುಸ್ಲಿಮರ ಪವಿತ್ರ ಕ್ಷೇತ್ರ ಮೆಕ್ಕಾ ಮತ್ತು ಮದೀನಾದಲ್ಲಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಶಿವಲಿಂಗ ಬಹಿರಂಗವಾಗಿದೆ. 2 ಚಿತ್ರಗಳಲ್ಲಿ ಇರುವ ಶಿವಲಿಂಗವು ಗಮನಿಸಿ ಎಲ್ಲಾ ಹಿಂದೂಗಳಿಗೆ ತಲುಪುವವರೆಗೂ ಈ ಚಿತ್ರಗಳನ್ನು ಶೇರ್ ಮಾಡಿ ಎಂಬ ವಿವರ ಇರುವ ಪೋಸ್ಟ್ ಫೇಸ್ಬುಕ್ನಲ್ಲಿ ವೈರಲ್ ಆಗಿದೆ. ಈ ಪೋಸ್ಟ್ನ ಜೊತೆಗೆ ಮೆಕ್ಕಾದ ಒಂದು ಚಿತ್ರ ಮತ್ತು ಶಿವಲಿಂಗದ ಒಂದು ಚಿತ್ರವನ್ನು ಫೇಸ್ಬುಕ್ನಲ್ಲಿ ವೈರಲ್ ಆಗ್ತಾ ಇದೆ. ಇದು ಸುಳ್ಳು ಸುದ್ದಿ. ಮೆಕ್ಕಾ ಮತ್ತು ಮದೀನಾ 2 ಪ್ರತ್ಯೇಕ ನಗರಗಳು. ಮೆಕ್ಕಾದಲ್ಲಿರುವ ಕಾಬಾದ 4 ಮೂಲೆಗಳಲ್ಲಿ ಮೂಲೆ ಚಿತ್ರವನ್ನು ಈ ಪೋಸ್ಟ್ನಲ್ಲಿ ಹಂಚಿಕೊಳ್ಳಲಾಗಿದೆ. ಆ ಚಿತ್ರದಲ್ಲಿ ಇರುವ ಶಿಲೆಯನ್ನು ಮುಸ್ಲಿಮರು ಮುಟ್ಟಿ ಪ್ರಾರ್ಥನೆ ಮಾಡುತ್ತಾರೆ. ಭಾರತದ ಹಜ್ ಸಮಿತಿ ಸಿದ್ಧಪಡಿಸುವ ಹಜ್ ಯಾತ್ರೆ ಕೈಪಿಡಿಯಲ್ಲೂ ಈ ಮಾಹಿತಿ ಇದೆ. ಮತ್ತೊಂದು ಚಿತ್ರದಲ್ಲಿರುವ ಶಿವಲಿಂಗವು ರಾಜಸ್ಥಾನದಲ್ಲಿ ಇದೆ. ಅದು ವೀರತ್ಪುರದಲ್ಲಿರುವ 12 ಮುಖಗಳಿರುವ ಶಿವಲಿಂಗದ ಚಿತ್ರ. 2 ಚಿತ್ರಗಳನ್ನು ಮಾಹಿತಿಗಳನ್ನು ತಿರುಚಿ ಈ ಸುಳ್ಳು ಸುದ್ದಿ ಸೃಷ್ಟಿಸಲಾಗಿದೆ ಎಂದು ಅಲ್ಟಾ ನ್ಯೂಸ್ ಫ್ಯಾಕ್ಟ್ ಟೆಕ್ ಪ್ರಜಾವಾಣಿ ನ್ಯೂಸ್ ಅಪ್ಡೇಟ್